ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಉದ್ದಿನ ವಡೆ ಮಾಡ್ತಾ ಇದ್ದೇನೆ. ಹೊರಗಡೆ ಹೋಟೆಲ್ಗಳಲ್ಲಿ ಸಿಗುವಷ್ಟೇ ರುಚಿಯಾಗಿ ಹಾಗೆಯೇ ಗರಿಗರಿಯಾಗಿ ಯಾವ ರೀತಿಯಲ್ಲಿ ಮನೆಯಲ್ಲೇ ಉದ್ದಿನ ವಡೆಯನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರುವ ಫ್ರೆಂಡ್ಸ್. ವಿಡಿಯೋವನ್ನು ಫುಲ್ ಕೊನೆ ತನಕ ತಪ್ಪದೆ ನೋಡಿ. ಹಾಗೆಯೇ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಬರಲಿ. ಹಾಗಿದ್ದರೆ ಇವತ್ತಿನ ರೆಸಿಪಿ ಉದ್ದಿನ ವಡೆ, ಗರಿಗರಿಯಾದ ಉದ್ದಿನ ವಡೆಯನ್ನು ಮನೆಯಲ್ಲೇ ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರುವ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಉದ್ದಿನ ವಡೆ ಮಾಡಲಿಕ್ಕೆ ನಾನಿಲ್ಲಿ ಉದ್ದಿನ ಬೇಳೆಯನ್ನು ನೆನೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ 1.5 ಗ್ಲಾಸಿನಷ್ಟು ಉದ್ದಿನ ಬೇಳೆಯನ್ನು ತೆಗೊಳ್ತಾ ಇದ್ದೇನೆ. ನೋಡ್ಬೋದು, 1 ಗ್ಲಾಸನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಮತ್ತೊಂದು ಅರ್ಧ ಗ್ಲಾಸ್, 1.5 ಗ್ಲಾಸಿನಷ್ಟು ಉದ್ದಿನ ಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಇದನ್ನು ಒಂದು 4 ರಿಂದ 5 ಬಾರಿ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ನೋಡಿ, ನಂತರ ಇದಕ್ಕೆ ನೀರನ್ನು ಹಾಕಿ 8 ಗಂಟೆಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಡುವ. ನಾನಿಲ್ಲಿ ನೈಟಲ್ಲಿ ಉದ್ದನ್ನು ನೆನೆ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಡೇಗೆ ಉದ್ದು ಜಾಸ್ತಿ ನೆಂದಷ್ಟು ನಮಗೆ ಉದ್ದಿನ ವಡೆ ಸಾಫ್ಟ್ ಆಗಿ ಬರ್ತದೆ. ನೋಡಿ, ಇದು ನೆಕ್ಸ್ಟ್ ಡೇ. ನೋಡಿ, ಉದ್ದು ಚೆನ್ನಾಗಿ ನೆಂದಿದೆ. ನಂತರ ಇದನ್ನು 1-2 ಸಲ ಮತ್ತೆ ಈ ನೀರನ್ನೆಲ್ಲ ಕ್ಲೀನ್ ಮಾಡಿ ತೆಗೆದುಕೊಳ್ಳುವ. ನೋಡಿ, ಈಗ ನಾನು 2 ಸಲ ಮತ್ತೆ ಇದನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಉದ್ದಂತೂ ಚೆನ್ನಾಗಿ ನೆಂದಿದೆ. ನಂತರ ಇದನ್ನು ಮಿಕ್ಸಿ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈಗ ಈ ಉದ್ದನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಇಷ್ಟು ಉದ್ದನ್ನು ಹಾಕಿಕೊಂಡಿದ್ದೇನೆ. ಇದಕ್ಕೆ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ. ನೋಡಿ, ಈಗ 1 ರೌಂಡ್ ಗ್ರೈಂಡ್ ಆಗಿದೆ. ನಾನೀಗ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಅದೇ ಥರ ಈ ಉಳಿದ ಉದ್ದಿನ ಬೇಳೆಯನ್ನು ಕೂಡ ಅದೇ ಥರ ಗ್ರೈಂಡ್ ಮಾಡಿ ತೆಗೆದುಕೊಂಡಿದ್ದೇನೆ. ನೋಡ್ಬೋದು ಇಲ್ಲಿ. ನಂತರ ಇದನ್ನು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಡುವ ಒಂದ್ಸಲ ಚೆನ್ನಾಗಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ನಾನಿಲ್ಲಿ. ನಂತರ ನೋಡಿ, ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊಬ್ಬರಿಯನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಹಾಗೆಯೇ 2 ಹಸಿಮೆಣಸಿನಕಾಯಿ, ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಶುಂಠಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಇದಕ್ಕೆ ನಾನು ಹಾಕ್ತಾ ಇದ್ದೇನೆ. ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈಗ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನಂತರ ನಾನು ಇದಕ್ಕೆ ಹಿಂಗ್ ಪೌಡರನ್ನು ಸೇರಿಸಿಕೊಳ್ತಾ ಇದ್ದೇನೆ. ಹಿಂಗ್ ಪೌಡರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈಗ ಹಾಕಿರುವಂಥ ಎಲ್ಲ ಮಸಾಲೆಗಳು ಕೂಡ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಮ್ಮದು ಹಿಟ್ಟು ರೆಡಿಯಾಗಿದೆ. ನಂತರ ವಡೆಯನ್ನು ಹಾಕಿಕೊಳ್ಳುವ. ಬನ್ನಿ ಫ್ರೆಂಡ್ಸ್. ನೋಡಿ, ಉದ್ದಿನ ವಡೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ.
ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಜಾಸ್ತಿ ಎಣ್ಣೆ ಬಿಸಿಯಾದಾಗ ನಾವು ವಡೆಯನ್ನು ಹಾಕಿದರೆ ಒಮ್ಮೆಲೆ ಕಪ್ಪಾಗ್ತದೆ. ಹಾಗಾಗಿ ನೋಡಿ, ನಾನಿಲ್ಲಿ ಹಿಟ್ಟು ಕೂಡ ರೆಡಿ ಇದೆ. ಹಾಗೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೇನೆ. ಈ ನೀರಲ್ಲಿ ನಾವು ಕೈಯನ್ನು ಮುಳುಗಿಸಿ ಬಿಟ್ಟು ವಡೆಯನ್ನು ಹಾಕ್ಕೊಳ್ಬೇಕಾಗ್ತದೆ, ಇಲ್ಲಂದರೆ ನಮ್ಮ ಕೈಯಲ್ಲಿ ಎಲ್ಲ ಅಂಟಿಕೊಳ್ತದೆ. ಹಾಗಾಗಿ ನೋಡಿ, ನಾನಿಲ್ಲಿ ತೋರಿಸ್ತೇನೆ. ನೋಡಿ, ಒಂದು ಸಲ ಕೈಯನ್ನು ಈ ನೀರಲ್ಲಿ ಮುಳುಗಿಸಿ ನೋಡಿ, ಕೈ ಈ ಥರ ಒದ್ದೆ ಆಗಿರಬೇಕು. ನಂತರ ಈ ಥರ ಹಿಟ್ಟನ್ನು ತೆಗೆದುಕೊಳ್ಳುವ. ಕೈ ಒದ್ದೆ ಆಗಿಲ್ಲ ಅಂತಾದರೆ ಹಿಟ್ಟೆಲ್ಲ ಕೈಯಲ್ಲಿ ಅಂಟ್ಕೊಳ್ತದೆ. ಹಾಗಾಗಿ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಕೈಯನ್ನು ನೀರಲ್ಲಿ ಒಂದು ಸಲ ಮುಳುಗಿಸಿಬಿಟ್ಟು ನಂತರ ಹಿಟ್ಟನ್ನು ತೆಗೆದುಕೊಳ್ಳುವ. ನೋಡಿ, ಈ ಥರ ಹಿಟ್ಟನ್ನು ತೆಗೆದು ಮಿಡ್ಲಲ್ಲಿ ಒಂದು ಸಣ್ಣ ಹೋಲ್ ಥರ ಮಾಡಿ ಎಣ್ಣೆಗೆ ಹಾಕಿಕೊಳ್ಳುವ. ನೋಡಿ, ಈಗ ನಾನು ಮತ್ತೊಂದು ವಡೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಕೈಯನ್ನು ನೀರಲ್ಲಿ ಮುಳುಗಿಸಿಬಿಟ್ಟು ನಂತರ ಹಿಟ್ಟನ್ನು ತೆಗೆದುಕೊಂಡು ಮಿಡ್ಲಲ್ಲಿ ಒಂದು ಸಣ್ಣ ಹೋಲ್ ಮಾಡಿಕೊಂಡು ಅದನ್ನು ಎಣ್ಣೆಗೆ ಬಿಡೋದು. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿದೆ. ನೋಡಿ, ಈಗ ವಡೆಯನ್ನು ಆಯಿಲ್ನಲ್ಲಿ ಹಾಕಿದ್ದೇನೆ. ಹಾಕಿದ ತಕ್ಷಣ ಸೌಟ್ ಹಾಕಬೇಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ನಿಧಾನಕ್ಕೆ ಟರ್ನ್ ಮಾಡುವ. ನೋಡಿ, ನಾನಿಲ್ಲಿ ಇದನ್ನು ನಿಧಾನಕ್ಕೆ ಟರ್ನ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದು ನಿಧಾನ ಉರಿಯಲ್ಲಿ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇದು ನಿಧಾನ ಉರಿಯಲ್ಲಿ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆದರೆ ನಮ್ಮದು ಗರಿಗರಿಯಾದ ಉದ್ದಿನ ವಡೆ ರೆಡಿ ಆಗ್ತದೆ. ಹೊರಗಡೆಯಿಂದ ಕ್ರಿಸ್ಪಿ ಆಗಿರ್ತದೆ, ಹಾಗೆಯೇ ಒಳಗಡೆ ಸಾಫ್ಟ್ ಆಗಿರ್ತದೆ. ನೋಡ್ಬೋದು. ನೋಡಿ, ನಾನೀಗ ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ನಮ್ದೀಗ ಉದ್ದಿನ ವಡೆ ರೆಡಿ ಆಗಿದೆ. ನಂತರ ನಾನೀಗ ಇದನ್ನು ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೇನೆ. ಇದೇ ಥರ ಉಳಿದ ಎಲ್ಲವನ್ನ ಕೂಡ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಮತ್ತೊಮ್ಮೆ ಹಾಕಲಿಕ್ಕೆ ಕೈಯನ್ನು ನೀರಿಗೆ ಮುಳುಗಿಸಿಬಿಟ್ಟು ನಂತರ ಮತ್ತೆ ಹಿಟ್ಟನ್ನು ತಗೊಂಡು ಮಿಡ್ಲಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ. ಇದೇ ಥರ ಎಲ್ಲವನ್ನ ಕೂಡ ಮಾಡಿಕೊಳ್ಳುವ. ನೋಡಿ, ಈಗ ಇದು ಕೂಡ ರೆಡಿ ಆಯಿತು. ನೋಡಿದ್ರಲ್ವಾ ಫ್ರೆಂಡ್ಸ್, ನಾವು ನಮ್ಮ ಮನೆಯಲ್ಲೇ ಹೋಟೆಲಿನಷ್ಟೇ ರುಚಿಕರವಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾದ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡಿಕೊಂಡು ಬಂದ್ರಲ್ವಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮತ್ತೊಂದು ರೆಸಿಪಿ ಜೊತೆ ಮುಂದಿನ ಬ್ಲಾಗಲ್ಲಿ ಸಿಗುವ ಫ್ರೆಂಡ್ಸ್. ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.